ಬಸವರಾಜ್ ಕರ್ದಳ್ಳಿ ವಯೋನಿವೃತ್ತಿ ಹೊಂದಿದ ಪ್ರಯುಕ್ತ ಮಂಗಳವಾರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಪ್ತ ನೇಕಾರ ಸಮುದಾಯ ಬಳಗ ಮತ್ತು 1046ನೇ ದೇವರ ದಾಸಿಮಯ್ಯ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಸಮುದಾಯದ ಮುಖಂಡರು ಹಾಗೂ ಗಣ್ಯರು ಶಾಲು ಹೊದಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಗಣ್ಯರು, ಬಸವರಾಜ್ ಕರ್ದಳ್ಳಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿದ್ದು ಅವರ ನಿವೃತ್ತಿ ಜೀವನ ಸುಖವಾಗಿರಲಿ ಎಂದು ಶುಭ ಹಾರೈಸಿದರು. ಶ್ರೀಯುತರಾದಂಥ ಬಸವರಾಜ್ ಕರ್ದಳ್ಳಿ ಅವರು ತಮ್ಮ ಸರ್ಕಾರಿ ನೌಕರಿಯಲ್ಲಿ ಸುಮಾರು 30 ವರ್ಷ ಸೇವೆಗೈದು ನಿವೃತ್ತಿ ಹೊಂದಿದ್ದಾರೆ. ಅವರ ವೃತ್ತಿ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಕೆಲಸ ಮಾಡಿ ನಿನ್ನೆ ನಿವೃತ್ತಿ ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ನಿವೃತ್ತಿ ಜೀವನ ಸುಖ ಸಮೃದ್ಧಿಯಾಗಿ ಅವರ ಕುಟುಂಬ ಸಹಿತ ಅವರ ಜೀವನ ಚೆನ್ನಾಗಿ ನಡೆಯಲಿ ಅಂತ ನಾನು ಸಪ್ತ ನೇಕಾರರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಇನ್ನೂ ಭಗವಂತ ದೇವರ ದಾಸಿಮಯ್ಯನವರು ಅವರಿಗೆ 100 ವರ್ಷ ಬಾಳಲಿ ಅಂತ ನಾನು ಎಲ್ಲರ ಪರವಾಗಿ ಅವರಿಗೆ ಹಾರೈಸುತ್ತೇನೆ. ಧನ್ಯವಾದ. ನಾನು ಶಾಂತಕುಮಾರ್ ಯಳಸಂಗಿ, ಕಲಬುರಗಿ ಜಿಲ್ಲಾ ನೇಕಾರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹಾಗೂ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಉತ್ಸವದ ಪ್ರಧಾನ ಕಾರ್ಯದರ್ಶಿ. ಇಂದು ನಮ್ಮ ನೇಕಾರ ಸಮಾಜದ ಹಿರಿಯರು ಬಸವರಾಜ್ ಕರ್ದಳ್ಳಿ ಅವರು ಇವತ್ತು ಸರ್ಕಾರಿ ನೌಕರಿಯಲ್ಲಿ ನಿವೃತ್ತಿ ಹೊಂದಿ 30 ವರ್ಷ ಕಾಲ ಸೇವೆಗೈದು ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಮುಂದಿನ ದಿನದಲ್ಲಿ ತಮ್ಮ ಸಾಂಸಾರಿಕ ಜೀವನ ಸುಖಕರವಾಗಲಿ ಮತ್ತು ಮುಂದೆ ಇಲ್ಲಿವರೆಗೂ ಅವರು ಸಮಾಜ ಸೇವೆ ಭಾಳಷ್ಟು ಮಾಡಿದ್ದಾರೆ. ಮುಂದೆ ಈಗ 100% ಸಮಾಜ ಸೇವೆ ಮಾಡಲಿ ಮತ್ತು ನಮ್ಮ ಶ್ರೀ ದೇವರ ದಾಸಿಮಯ್ಯ ಅವರಿಗೆ ಸದಾಕಾಲ ಆಯು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ, ನಾಳೆ ದಿನಾಂಕ 2/4/2025 ನಮ್ಮ ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟ ಹಾಗೂ ನಮ್ಮ ಎಲ್ಲ ನೇಕಾರ ಬಂಧುಗಳ ವತಿಯಿಂದ ಇವತ್ತು ನಮ್ಮ 1046ನೇ ದೇವರ ದಾಸಿಮಯ್ಯನವರ ಜಯಂತಿ ಉತ್ಸವಕ್ಕೆ ಎಲ್ಲರಿಗೂ ತಮ್ಮ ಮೂಲಕ ಕರೆ ಕೊಡ್ತಾ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ನೇಕಾರ ಬಂಧುಗಳು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಉತ್ಸವ ಸಮಿತಿ ಅಧ್ಯಕ್ಷ ನಾರಾಯಣ್ ಸಿಂಗಾಡೆ, ಕಾರ್ಯದರ್ಶಿ ಶಾಂತಕುಮಾರ್ ಯಳಸಂಗಿ ಸೇರಿದಂತೆ ಸಮಾಜದ ಪದಾಧಿಕಾರಿಗಳು ಹಾಗೂ ನೇಕಾರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.